ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿ 1, 2, 3 ಮತ್ತು 4ಗಳನ್ನು ಗಮನಿಸಿದ್ದೇವೆ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿ 5 ಪಾಠ ವಿದ್ಯುತ್ ಶಕ್ತಿಯನ್ನು, ಅದರಲ್ಲಿ ಬರ್ತಕ್ಕಂತಹ ಅತಿ ಮುಖ್ಯ ಪ್ರಶ್ನೋತ್ತರಗಳು ಮತ್ತು ಮುಂದೆ ಬರ್ತಕ್ಕಂತಹ ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3ರಲ್ಲಿ ಮತ್ತು ವಾರ್ಷಿಕ ಪರೀಕ್ಷೆಗೆ ಅನುಕೂಲವಾಗಿರ್ತಕ್ಕಂತಹ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯುಚ್ಛಕ್ತಿ ಪಾಠದಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಅತಿ ಮುಖ್ಯವಾದಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಯಾವ ರೀತಿ ಸರಳವಾಗಿ ಉತ್ತರಗಳನ್ನು ನಾವು ಬರೆಯಬಹುದು ಅನ್ನೋದನ್ನು ಈ ಒಂದು ಸರಣಿಯಲ್ಲಿ ನಾವು ನೋಡುವರಿದ್ದೇವೆ. ಹಾಗಾದರೆ ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಅಂಶ, ಕೆಳಗಿನ ಭೌತ ಪರಿಮಾಣಗಳು, ವ್ಯಾಖ್ಯೆ, ಏಕಮಾನ, ಅಳತೆಯ ಸಾಧನ ಹಾಗೂ ಸೂತ್ರಗಳನ್ನು ತಯಾರಿ ಮಾಡಬೇಕು. ಸೊ ಮುದ್ದು ವಿದ್ಯಾರ್ಥಿಗಳ, ತಾವು ಭೌತ ವಿಜ್ಞಾನ ವಿಭಾಗದಲ್ಲಿ ಗಮನಿಸಿರ್ಬೋದು, ಮೊದಲೇ ಪ್ರಶ್ನೆ ಯಾವಾಗಲೂ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಒಂದು ಬಹು ಆಯ್ಕೆಯ ಪ್ರಶ್ನೆಯಾಗಿರುತ್ತೆ. ಸೊ ಈ ಬಹು ಆಯ್ಕೆಯಲ್ಲಿ ತಾವು ಗಮನಿಸಿದಂತೆ ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಏನು ಭೌತ ಪರಿಮಾಣಗಳಿವೆ, ಆ ಭೌತ ಪರಿಮಾಣಗಳ ಏಕಮಾನಗಳು ಅಥವಾ ಆ ಭೌತ ಪರಿಮಾಣಗಳನ್ನು ಅಳಿಲಿಕ್ಕೆ ಬಳಸ್ತಕ್ಕಂತಹ ಸಾಧನಗಳ ಮೇಲೆಯೇ ಪ್ರಶ್ನೆಯನ್ನು ಕೇಳಲಾಗಿರುತ್ತದೆ. ಆದ್ದರಿಂದ ಈ ಒಂದು ಮೊದಲೇ ಪ್ರಶ್ನೆಯ ಕಡೆಗೆ ತಾವೆಲ್ಲರೂ ಬಹಳಷ್ಟು ಗಮನ ಹರಿಸಿ ಅದನ್ನು ತಯಾರಿ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಹಾಗಾದರೆ ಮೊದಲೇ ಒಂದು ಭೌತ ಪರಿಮಾಣ ವಿದ್ಯುತ್ ಪ್ರವಾಹ. ಸೊ ವಿದ್ಯುತ್ ಪ್ರವಾಹ, ಅದರ ವ್ಯಾಖ್ಯೆಯನ್ನು ನೋಡಿದಾಗ ವಿದ್ಯುತ್ ಆವೇಶ ಕಣಗಳ ಪ್ರವಹಿಸುವಿಕೆ ದರವನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕರಿತೀವಿ, ಅಥವಾ ವಿದ್ಯುತ್ ಆವೇಶದ ಕಣಗಳ ಪ್ರವಾಹ ಅಂತಲೂ ಕರಿತೀವಿ. ಇನ್ನು ಈ ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನ ಆಮೀಟರ್. ಆಮೇಲೆ ಈ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಸೊ ಇದರ ಗಣಿತೀಯ ಸೂತ್ರ I = Q/T. ಇನ್ನು ಮುಂದಿನ ಭೌತ ಪರಿಮಾಣ ವಿಭವಾಂತರ. ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗ್ತಕ್ಕಂತಹ ಕೆಲಸವನ್ನು ವಿಭವಾಂತರ ಅಂತ ಹೇಳಿ ಕರಿತೀವಿ. ಇನ್ನು ಇದನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನ ವೋಲ್ಟ್ ಮೀಟರ್. ಇದರ ಏಕಮಾನ ವೋಲ್ಟ್. ಇನ್ನು ಗಣಿತೀಯ ಸೂತ್ರ V = W/Q. ಸೊ ಮುಂದಿನ ಒಂದು ಭೌತ ಪರಿಮಾಣ ವಿದ್ಯುತ್ ರೋಧ. ವಿದ್ಯುತ್ ಪ್ರವಾಹಕ್ಕೆ ತಡೆಯುಂಟು ಮಾಡತಕ್ಕಂತಹ ವಾಹಕದ ಗುಣವನ್ನು ವಿದ್ಯುತ್ ರೋಧ ಅಂತ ಹೇಳಿ ಕರಿತೀವಿ. ಇನ್ನು ಇದರ ಗಣಿತೀಯ ಸೂತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ, R = V/I. ಇದರ ಏಕಮಾನ ಓಮ್. ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಮುಂದಿನ ಒಂದು ಭೌತ ಪರಿಮಾಣ ವಿದ್ಯುತ್ ಸಾಮರ್ಥ್ಯ. ವಿದ್ಯುತ್ ಮಂಡಲದಲ್ಲಿ ಶಕ್ತಿಯ ಬಳಕೆಯಾಗ್ತಕ್ಕಂತಹ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಇದನ್ನು ಅಳಿಲಿಕ್ಕೆ ಬಳಸ್ತಕ್ಕಂಥ ಸಾಧನ ವಿದ್ಯುತ್ ಮೀಟರ್. ಇದರ ಏಕಮಾನ ವ್ಯಾಟ್. ಇನ್ನು ಇದರ ಸೂತ್ರವನ್ನು ನಾವು ನೋಡಿದಾಗ P = V/I. ಸೊ ಮುಂದಿನ ಒಂದು ಭೌತ ಪರಿಮಾಣ ರೋಧಶೀಲತೆ. ಒಂದು ಸ್ಕ್ವೇರ್ ಮೀಟರ್ ಅಡ್ಡಕೊಯ್ತ ಹೊಂದಿರುವ ವಾಹಕವು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ರೋಧವನ್ನು ವಾಹಕದ ರೋಧಶೀಲತೆ ಅಂತ ಹೇಳಿ ಕರಿತೀವಿ. ಇದರ ಏಕಮಾನ ಓಮ್ ಮೀಟರ್. ಆಮೇಲೆ ಇದರ ಸೂತ್ರ ρ = RA/L. ಸೊ ಈ ಕೋಷ್ಟಕದಲ್ಲಿ ತಾವು ಗಮನಿಸಿರ್ತಕ್ಕಂತಹ ಎಲ್ಲ ಅಂಶಗಳು ವಾರ್ಷಿಕ ಪರೀಕ್ಷೆಗಾಗಲಿ, ಪೂರ್ವ ಸಿದ್ಧತಾ ಪರೀಕ್ಷೆ 2 ಮತ್ತು 3ಕ್ಕಾಗಲಿ ಬಹಳಷ್ಟು ಮುಖ್ಯವಾಗಿವೆ. ಈ ಕೋಷ್ಟಕವನ್ನು ತಪ್ಪದೆ ಮಾಡಬೇಕಾಗಿ ತಿಳಿಸಲಾಗ್ತದೆ. ಮುಂದಿನ ಒಂದು ಪ್ರಶ್ನೆ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಇಂಪಾರ್ಟೆಂಟ್. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಸ್ತುವಿನ ತಾಪ. ಮುಂದಿನ ಪ್ರಶ್ನೆ, 1 ಓಮ್ ಎಂದರೇನು? ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿದ್ದು ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಹರಿದರೆ ಆವಾಗ ರೋಧ 1 ಓಮ್ ಆಗಿರುತ್ತದೆ. ಅದೇ ರೀತಿಯಾಗಿ 1 ಆಂಪಿಯರ್ ಎಂದರೇನು? ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ,
1 ವೋಲ್ಟ್ ಎಂದರೇನು? 1 ಕೂಲಂ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೂಲ್ ಕೆಲಸವಾದರೆ ವಿಭವಾಂತರ 1 ವೋಲ್ಟ್. ಇನ್ನು ಇದೇ ಪಾಠದಲ್ಲಿ ಬಹಳ ಮುಖ್ಯವಾಗಿ ಬಹಳ ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಫ್ಯೂಸ್ ಹೇಗೆ ಕೆಲಸ ಮಾಡುತ್ತದೆ ಅಥವಾ ಫ್ಯೂಸ್ನ ಉಪಯೋಗವೇನು ಅಥವಾ ಫ್ಯೂಸ್ನ ಕಾರ್ಯವೇನು ಅನ್ನುವಂಥ ಪ್ರಶ್ನೆಯನ್ನು ಬಾರಿ ಬಾರಿ ಕೇಳಿರ್ತಾರೆ. ಅದನ್ನು ನೋಡಿದಾಗ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಬಂದರೆ ಫ್ಯೂಸ್ ತಂತಿ ಕರಗುತ್ತದೆ ಹಾಗೂ ವಿದ್ಯುತ್ ಸಾಮಗ್ರಿಗಳಿಗೆ ವಿದ್ಯುತ್ ಹೋಗುವುದಿಲ್ಲ ಮತ್ತು ಸಾಮಗ್ರಿಗಳು ಹಾಳಾಗುವುದಿಲ್ಲ. ಸರಳವಾದಂತಹ ಒಂದು ಉತ್ತರ. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ತಂತಿ ಏಕೆ ಬಳಸುತ್ತಾರೆ ಅಂತಕ್ಕಂಥದ್ದು ಬಹಳ ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅದು ಹೆಚ್ಚು ರೋಧ ಹೊಂದಿದೆ. ಇಷ್ಟೇ ಉತ್ತರ. ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತಿ ಏಕೆ ಬಳಸುತ್ತಾರೆ ಅಂತಂದರೆ, ನೀವು ಸರಳವಾಗಿ ಅದು ಹೆಚ್ಚು ರೋಧ ಹೊಂದಿದೆ ಅಂತ ಇಷ್ಟೇ ಬರೋದ್ರೂ ಸಹ ನಡೆಯುತ್ತೆ. ಅಥವಾ ಅದಕ್ಕಿಂತ ಹೆಚ್ಚಾಗಿ ನಾವು ವಿವರಣೆ ಬೇಕು ಅಂತಂದರೆ, ಟಂಗ್ಸ್ಟನ್ ತಂತಿಯ ಅಡ್ಡ ಕೊಯ್ತ ಏನಾಗಿರುತ್ತೆ, ತುಂಬ ಕಡಿಮೆ ಆಗಿರುತ್ತೆ. ಸೊ ಅಡ್ಡ ಕೊಯ್ತ ಕಡಿಮೆಯಾದಂತೆ ಅದರಲ್ಲಿ ವಿದ್ಯುತ್ ಪ್ರವಹಿಸಿದಾಗ ವಿದ್ಯುತ್ ಆವೇಶಗಳು ಆ ವಾಹಕದ ಕಣಗಳ ನಡುವೆ ಹೆಚ್ಚಿನ ಘರ್ಷಣೆ ಉಂಟಾಗಿ ಏನಾಗುತ್ತೆ ಅಂತಂದರೆ ಹೆಚ್ಚು ಉಷ್ಣ ಉತ್ಪತ್ತಿ ಆಗುತ್ತೆ. ಸೊ ಆ ಉಷ್ಣ ಏನು ಉತ್ಪತ್ತಿ ಆಗುತ್ತೆ ಅದರಿಂದನೇ ಬೆಳಕು ಹೊರಹೊಮ್ಮುತ್ತದೆ. ಸೊ ಆದ್ದರಿಂದ ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತಿಯನ್ನು ಬಳಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗದಂತೆ ತಡೆಯಲು ಕ್ರಮಗಳನ್ನು ತಿಳಿಸಿ ಅನ್ನುವಂಥದ್ದು. ಇದು ಸಹ ಬಹಳ ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಪರೀಕ್ಷೆಯಲ್ಲಿ ಬಹಳಷ್ಟು ಮುಖ್ಯವಾಗಿ ಪದೇ ಪದೇ ಕೇಳ್ತಾರೆ ಇದನ್ನು ಪ್ರಶ್ನೆ. ಸೊ ಇದನ್ನು ತಡಿತಕ್ಕಂಥ ಕ್ರಮಗಳನ್ನು ನಾವು ನೋಡಿದಾಗ, ಸಜೀವ ಮತ್ತು ತಟಸ್ಥ ತಂತಿಗಳು ಸೇರದಂತೆ ಎಚ್ಚರಿಕೆ ವಹಿಸಬೇಕು. ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಸೇರಿಸಬಾರದು. ಹ್ರಸ್ವ ಮಂಡಲ ಉಂಟಾಗದಂತೆ ನೋಡಿಕೊಳ್ಳುವುದು. ಇವೆಲ್ಲ ಓವರ್ಲೋಡನ್ನು ತಡೆಯತಕ್ಕಂತಹ ಕ್ರಮಗಳು. ಇನ್ನು ವಿದ್ಯುತ್ ಮಂಡಲದ ಓವರ್ಲೋಡ್ ಉಂಟಾಗಲು ಕಾರಣಗಳನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಅವೇ ಮೇಲಿನ ಅಂಶಗಳೇ, ಆದರೆ ಕಾರಣದ ರೂಪದಲ್ಲಿ ನಾವು ಬರೀಬೇಕಾಗತ್ತೆ. ಸೊ ಹಾಗಾದರೆ ಕಾರಣಗಳನ್ನು ನೋಡ್ತಾ ಹೋದಂತೆ, ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಆಗುತ್ತೆ. ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸುವುದರಿಂದಲೂ ಓವರ್ಲೋಡ್ ಉಂಟಾಗುತ್ತೆ. ಆಮೇಲೆ ಹ್ರಸ್ವ ಮಂಡಲ ಉಂಟಾದರೂ ಸಹ ಓವರ್ಲೋಡ್ ಉಂಟಾಗುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ಕಾರ್ಯ. ವಿದ್ಯುತ್ ಹರಿಯುವಿಕೆಯಿಂದ ಟಂಗ್ಸ್ಟನ್ ಕಾಯ್ದು ಬೆಳಕನ್ನು ಉತ್ಪಾದಿಸುತ್ತದೆ. ಅದರ ಸಲುವಾಗಿ ವಿದ್ಯುತ್ ಬಲ್ಬ್ ಈ ರೀತಿಯಾಗಿ ಅದು ಕೆಲಸ ಮಾಡುತ್ತೆ. ಮುಂದಿನ ಪ್ರಶ್ನೆ, ಸರಣಿ ಮತ್ತು ಸಮಾಂತರ ಜೋಡಣೆಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಬಹಳ ಸಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಪರೀಕ್ಷೆಯಲ್ಲಿ. ಈ ಸಾರಿ ಇದು ಪರೀಕ್ಷೆಗೆ ಬರುವಂತಹ ಸಾಧ್ಯತೆ ಇದೆ. ಅದು ಪೂರ್ವಸಿದ್ಧತಾ ಪರೀಕ್ಷೆ 2 ಇರ್ಬೋದು, 3 ಇರ್ಬೋದು, ಅಥವಾ ವಾರ್ಷಿಕ ಪರೀಕ್ಷೆ ಇರ್ಬೋದು. ಸೊ ಸರಣಿ ಜೋಡಣೆಯಲ್ಲಿ ಏನಾಗುತ್ತೆ, ಒಟ್ಟು ರೋಧ ಹೆಚ್ಚಾಗುತ್ತೆ. ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧ ಕಡಿಮೆ ಆಗುತ್ತೆ. ಸರಣಿ ಜೋಡಣೆಯಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ. ಸಮಾಂತರ ಜೋಡಣೆಯಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ ಹೆಚ್ಚುತ್ತದೆ. ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕೆಲಸ ಮಾಡೋದಿಲ್ಲ. ಸಮಾಂತರ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೂ ಸಹ ಉಳಿದವುಗಳು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರುತ್ತೆ. ಮುಂದಿನ ಒಂದು ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ಸೂತ್ರ ಬರೆಯಿರಿ ಅನ್ನುವಂಥದ್ದು. ನಿಯಮಗಳಲ್ಲಿ ಬಹಳ ಮುಖ್ಯವಾದಂತಹ ನಿಯಮಗಳಿವು, ಜೂಲ್ನ ನಿಯಮ ಮತ್ತು ಓಮ್ನ ನಿಯಮ. ಸೊ ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಅಂತಂದಾಗ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನು ಜೂಲ್ನ ನಿಯಮ ಅಂತ ಹೇಳಿ ಕರಿತೀವಿ. ಇದರ ಸೂತ್ರ H=I²RT. ಸೊ ನೋಡಿರಿ, ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಅದನ್ನು ತಯಾರಿ ಮಾಡೋದು ಕಷ್ಟ ಆಗುತ್ತೆ. ಕಷ್ಟ ಆದಂಥ ಸಂದರ್ಭವಾಗಿ ಈ ರೀತಿಯಾಗಿ ಸರಳವಾಗಿಯೂ ಸಹ ನಾವು ಜೂಲ್ನ ನಿಯಮವನ್ನು ನಿರೂಪಿಸಬಹುದು. ಮುಂದಿನ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಬಳಸತಕ್ಕಂಥ ಅನಿಲ ಯಾವುದು? ನೈಟ್ರೋಜನ್ ಅಥವಾ ಆರ್ಗಾನ್ ಅನಿಲವನ್ನು ಬಳಸಲಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಓಮ್ನ ನಿಯಮ ನಿರೂಪಿಸಿ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಗಳ ನಡುವಿನ ವಿಭವಾಂತರ Vಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ V=I×R. ಜೂಲ್ನ ನಿಯಮದ ಮೇಲೆ ಕೆಲಸ ಮಾಡುವ ಸಾಧನಗಳನ್ನು ಹೆಸರಿಸಿ ಅನ್ನುವಂಥದ್ದು. ಇದು ಸಹ ಮೊನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆ. ವಿಜ್ಞಾನ ಪೂರ್ವಸಿದ್ಧತಾ ಪರೀಕ್ಷೆ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಉತ್ತರಗಳನ್ನು ನೋಡೋಣ.
ವಿದ್ಯುತ್ ಇಸ್ತ್ರಿಪೆಟ್ಟಿಗೆ, ಟೋಸ್ಟರ್ ಮತ್ತು ವಿದ್ಯುತ್ ಹೀಟರ್ ಇತ್ಯಾದಿ ಇವೆಲ್ಲ ಜೂಲ್ನ ನಿಯಮದ ಮೇಲೆ ಕೆಲಸ ಮಾಡ್ತಕ್ಕಂಥ ಸಾಧನಗಳು. ಇನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ತಂತಿ ಬಳಸುತ್ತಾರೆ ಏಕೆ ಅಂತಕ್ಕಂಥದ್ದು. ನೈಕ್ರೋಮ್ ತಂತಿ ಹೆಚ್ಚು ರೋಧಶೀಲತೆಯನ್ನು ಹೊಂದಿರುವುದರಿಂದ ನೈಕ್ರೋಮ್ ತಂತಿಯನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುತ್ತಾರೆ ಅಂತಕ್ಕಂಥದ್ದು. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ತಾವುಗಳು ವಿಜ್ಞಾನ ಪಾಸಿಂಗ್ ಸರಣಿ 5 ಪಾಠದ ಹೆಸರು ವಿದ್ಯುತ್ ಶಕ್ತಿಯನ್ನು ನೋಡಿದ್ವಿ. ಸೊ ಈ ಪಾಠದಲ್ಲಿ ನಾವೇನು ಇಲ್ಲಿವರೆಗೆ ಪ್ರಶ್ನೆಗಳು ಮತ್ತು ಅವುಗಳಿಗೆ ಯಾವ ರೀತಿ ಸರಳವಾಗಿ ಉತ್ತರಗಳನ್ನು ಬರೆಯಬಹುದು ಅನ್ನೋದನ್ನು ನಾವು ಗಮನಿಸಿದ್ವಿ. ಇದು ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಅಂಶವಾಗಿದ್ದು ಮಕ್ಕಳು ಇವುಗಳನ್ನು ಚೆನ್ನಾಗಿ ತಯಾರಿ ಮಾಡಿ ಅಂತ ಹೇಳ್ತಾ, ಯಾರ್ಯಾರಿಗೆ ನಮ್ಮ ಈ ವಿಡಿಯೋ ಲೈಕ್ ಆಗಿದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನು ನಾವು ಮತ್ತೆ ಮುಂದಿನ ಹಂತದಲ್ಲಿ ಮಾಡ್ತೀವಿ. ಅದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನೀವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್.